ಸರ್, ನನ್ನ ಹೆಸರು ರಂಜಿತ್ ಅಂತ, ಕನ್ನಡ ವಿಭಾಗದ ವಿದ್ಯಾರ್ಥಿ. ಸರ್, ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದ ಪ್ರಜ್ಞೆನ ನಮಗೆ ನೀಡಿದ್ದಾರೆ. ಅದೇ ಮುಂದಕ್ಕೆ ಮೂಲಭೂತ ಹಕ್ಕಾಗಿ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕಾಗಿ ಆಯಿತು. ಈ ಶಿಕ್ಷಣದ ಹಕ್ಕನ್ನು ಪ್ರತಿಯೊಬ್ಬರಿಗೆ ತಲುಪಿಸಬೇಕಾದಂಥ ಸರ್ಕಾರದ ರಾಜಕಾರಣಿಗಳು ಭ್ರಷ್ಟತೆಯಲ್ಲಿ ತೊಡಗಿರ್ತಾರೆ. ಆದರೆ ಅಂಥ ರಾಜಕಾರಣಿಗಳ ಅಧೀನದಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ಅಧಿಕಾರಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಲೇಬೇಕು. ಆದರೆ ಅಂಥ ರಾಜಕಾರಣಿಗಳು ಯಾಕೆ ಶೈಕ್ಷಣಿಕ ಅರ್ಹತೆ ಕಡ್ಡಾಯವಾಗಿಲ್ಲ, ಒಂದು ವೇಳೆ ಇದ್ದರೆ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ನಾವು ಮುಂದಕ್ಕೆ ಕಾಣಬಹುದು ಅನ್ನೋದು ನನ್ನ ಪ್ರಶ್ನೆ. ಇದು ಇತ್ತೀಚೆಗೆ ತುಂಬ ಮುಖ್ಯವಾಗಿರೋ ಪ್ರಶ್ನೆ. ಈ ಪ್ರಶ್ನೆಯ ಮೂಲ ಎಲ್ಲಿದೆ ಅಂತಂದರೆ, ಈ ರಾಜಕಾರಣದ ಬಗ್ಗೆ ಒಂದು ವಿಚಿತ್ರವಾಗಿರುವಂಥ ಹೆಜಿಟೇಷನನ್ನು ನಾವು ಹುಟ್ಟಿಸ್ಬಿಟ್ಟಿದ್ದೀವಿ ಶಿಕ್ಷಣ ವ್ಯವಸ್ಥೆ ಒಳಗಡೆ. ಅದಾಗಿರೋಂಥದ್ದು ಒಂದು ರಾಜಕಾರಣ ಅಂತ ಅನ್ನೋದೊಂದೇನೋ ಒಂದು ವರ್ಜ್ಯವಾಗಿರೋದು ಅಂತ. ಅದ್ರ ಜೊತೆಗೆ ಈ ಪ್ರಶ್ನೆ ಕೂಡ ಇತ್ತೀಚೆಗೆ ಬರ್ತಾ ಇದೆ, ಅಂದರೆ ನಿಮಗೆ ರಾಜಕಾರಣಿಗಳ ವಿದ್ಯಾರ್ಹತೆ ಬಗ್ಗೆ. ಆದರೆ ನೀವು ರಾಜಕಾರಣಿಗಳ ವಿದ್ಯಾರ್ಹತೆಯನ್ನು ನಾವು ಸಂವಿಧಾನದ ಪ್ರಕಾರ ನಾವು ಫಿಕ್ಸ್ ಮಾಡೋಂಗಿಲ್ಲ. ಯಾಕೆ ಅಂತಂದರೆ, ನಿಮಗೆ ಶಿಕ್ಷಣ ಅಂತ ಅನ್ನುವುದು ಕೇವಲ ನಿಮಗೆ ಸರ್ಟಿಫಿಕೇಟ್ಗಳಲ್ಲಿ ಇರುವುದಿಲ್ಲ. ಶಿಕ್ಷಣ ಅಂತಂದರೆ ಏನು, ನಿಮಗೆ ತುಂಬ ಜನ ಇದ್ದಾರೆ ಆ ಥರದವರು. ನಿಮಗೆ ಅಬ್ದುಲ್ ನಜೀರ್ ಸಾಬ್ ಅವ್ರ ಹೆಸರು ಕೇಳಿರ್ಬೋದು. ಆ ಥರದ ತುಂಬ ಜನ, ನೀವು ಅವರು ತಗೊಂಡಂಥ ಖಾತೆಗಳನ್ನು, ಅವ್ರಿಗೂ ಅದಕ್ಕೆ ಸಂಬಂಧನೇ ಇರಲ್ಲ, ಅದ್ರ ಬಗ್ಗೆ ಏನೂ ಓದಿರೋದಿಲ್ಲ. ಅದ್ರ ತಗೊಂಡಂಥ ಖಾತೆಗಳನ್ನು ಹೆಂಗೆ ನಡೆಸಬೇಕು ಅಂತ ಗೊತ್ತಾಗಬೇಕು. ಅದೊಂದು ಜ್ಞಾನ ಒಳಗಡೆಯಿಂದ ಬರಬೇಕು. ಇದು ಬೇರೆ, ನಾವು ಮಾತಾಡೋ ಶಿಕ್ಷಣ ಬೇರೆ. ಆದರೆ ನೀವು ಒಬ್ಬ ರಾಜಕಾರಣಿಗೆ ಶಿಕ್ಷಣವನ್ನು ಹಿಂಗಿರಬೇಕು, ಅವರು ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮಾನದಂಡ ಆಗಬಾರ್ದು ಅಂತ ಹೇಳುತ್ತೆ ಸಂವಿಧಾನ. ಯಾಕೆ ಅಂತಂದರೆ, ಏನೂ ಶಿಕ್ಷಣವನ್ನು ಹೊಂದದೇ ಇರೋವರೆಗೆ ನಿಮಗೆ ಈ ಸಮಾಜವನ್ನು ಸರಿ ಮಾಡುವಂಥ ಅವಕಾಶ ಕೊಡಬೇಕಲ್ಲ. ನಾವು ಕೊಡದೇ ಇರೋಂಗಾಗುತ್ತಲ್ಲ ಅಂತ. ಈ ಶಿಕ್ಷಣ ಬೇಕು ಅವ್ರಿಗೆ. ಯಾವುದು ಅಂತಂದರೆ, ನಾನು ಎಲ್ಲಿದ್ದೀನಿ, ಯಾವುದನ್ನು ನಡೆಸಿದ್ದೀನಿ ಅನ್ನೋ ಶಿಕ್ಷಣ ಬೇಕು. ಸರ್ಟಿಫಿಕೇಟ್ ಬೇರೆ. ಸರ್ಟಿಫಿಕೇಟ್ ಅದನ್ನು ಬೇಕಾಗಿಲ್ಲ. ನೀವೇನೂ ಓದದೆ ಇವರು ಈ ದೇಶ ನಡೆಸಿರೋ ಅಂತ ಎಕ್ಸಾಂಪಲ್ಸ್ ಇದೆ. ನಿಮ್ಗೆ ಹೈದರಾಲಿ ಟಿಪ್ಪು ಸುಲ್ತಾನ್ ಕಥೆಗಳನ್ನ ಕೇಳಿ ನಿಮ್ಗೆ ಹೆಂಗಿದೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಎಂತೆಂಥ ದೊಡ್ಡ ದೊಡ್ಡ ಯೋಜನೆಗಳನ್ನು ಕ್ರಿಯೇಟ್ ಮಾಡಿದ್ರು ಅವರು ಅಂತಂದರೆ ನಮ್ಗೆ ಶಾಕ್ ಆಗುತ್ತೆ. ಏನೂ ಓದಿಲ್ಲ ಹೈದರಾಲಿ. ನಿಮಗೆ ಮನುಷ್ಯ ಜೀವನದ ಮುಂದಿನ 100 ವರ್ಷಗಳು ಕನಸು ಕಾಣ್ತಿದ್ರು ಅವರು. ಮುಂದೆ 100 ವರ್ಷಗಳ ಕಾಲ ಹೆಂಗಿರಬೇಕು ಅಂತ ಕನಸು ಕಾಣ್ತಿದ್ರು ಅವರು. ನಮ್ಗೆ ಆ ಥರ ಮುಂದಾಲೋಚನೆ ಇರಬೇಕು. ಒಂದು ಓರಿಯೆಂಟೇಷನ್ ಬೇಕು. ಓರಿಯೆಂಟೇಷನ್ ಜನಗಳೇ ಕೊಡಬೇಕು. ಅದಕ್ಕೆ ನಿಮಗೆ ನೇಪಾಳದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ಅಥವಾ ನೆನ್ನೆ ಜಂತರ್ ಮಂತರಲ್ಲಿ ಈ ಹೊಸ ಜನಾಂಗ ಮುಂದೆ ಬರುತ್ತೆ. ನಿಮ್ಗೆ ಹೇಳ್ಕೊಡುತ್ತೆ, ಅಲ್ಲ ಸ್ವಾಮಿ, ಹೆಣ್ಣು ಮಕ್ಕಳು ಮನೇಲಿ ಕೂತ್ಕೊಳ್ಳೋದು ನೀವು ಹೇಳೋದಲ್ಲ, ಶಿಕ್ಷಣ ಮಂತ್ರಿ ಹೇಳೋ ಮಾತಲ್ಲ ಇದು. ಶಿಕ್ಷಣ ಅಂತ ಅನ್ನೋದೇ ಕಾಲನ್ನು ತೆಗೆದು ಯಾವ ಕಾಲಕ್ಕೆ ಸಂಕೋಲನ ಹಾಕಿರ್ತಾರೋ ಸಂಕೋಲನ ಬಿಡಿಸ್ಕೊಂಡು ಮುಂದಕ್ಕೆ ಹೋಗೋದು ಅಂತ ಅರ್ಥ ಮಾಡಿಸ್ಬೇಕು ಅವ್ರಿಗೆ. ಅಲ್ಲಿಂದ ಕಲಿಬೇಕು. ಬಟ್ ಅಧಿಕಾರಿಗಳನ್ನ ನಾವು ಸರಿಯಾಗಿ ನೋಡ್ಕೊಳ್ಳದೇ ಇದ್ದರೆ ಅದು ಪ್ರಾಬ್ಲಮ್ಮೇ. ನೀವು ಹೇಳ್ದಂಗೆ ತುಂಬ ಇಲಾಖೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರಲ್ಲ, ಸಂವಿಧಾನವನ್ನು ಪಾಲಿಸುವವರ ಸಮಸ್ಯೆ ತುಂಬ ಮುಖ್ಯ. ಸಂವಿಧಾನವನ್ನು ಪಾಲಿಸೋರು ಅಂತಂದರೆ ಜಾರಿ ಮಾಡ್ತಾರಲ್ಲ, ಯಾರು ಜಾರಿ ಮಾಡ್ತಾರಲ್ಲ, ಯಾರು ನಿರ್ದೇಶನ ಮಾಡ್ತಾರಲ್ಲ, ಅವ್ರಿಗೇನಾದರೂ ಸಂವಿಧಾನ ಅರ್ಥ ಆಗಲಿಲ್ಲ ಅಂದರೆ ಈ ದೇಶ ಮುಳುಗೋಗುತ್ತೆ.